ವೆಲ್ಕಮ್ ಟು ಬೈಬಲ್ ಕ್ವಿಜ್ ಕನ್ನಡ. ನಿಮ್ಮ ಮೊದಲನೇ ಪ್ರಶ್ನೆ, ದೇವರ ವಸ್ತುಗಳನ್ನು ಯಾರಿಗೆ ಹಾಕಬಾರದು? ನಿಮ್ಮ ಆಪ್ಷನ್ಸ್: ಎ ದಾರಿ ಹೋಕರಿಗೆ, ಬಿ ಹಂದಿಗಳಿಗೆ, ಸಿ ನಾಯಿಗಳಿಗೆ, ಡಿ ಪಾಪಿಗಳಿಗೆ. ಸರಿಯಾದ ಉತ್ತರ ಆಪ್ಷನ್ ಬಿ. ದೇವರ ವಸ್ತುವನ್ನು ನಾಯಿಗಳಿಗೆ ಹಾಕಬೇಡಿರಿ. ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿರಿ. ಚೆಲ್ಲಿದರೆ ತಮ್ಮ ಕಾಲಿನಿಂದ ಅವುಗಳನ್ನು ತುಳಿದು ಹಿಂತಿರುಗಿ ಬಂದು ನಿಮ್ಮನ್ನು ಸೀಳಿಬಿಟ್ಟಾವು. ಮತ್ತಾಯ 7:6. ಪ್ರಶ್ನೆ, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಯಾವ ರೋಗಿಯು ಯೇಸುವನ್ನು ಕೇಳಿಕೊಂಡನು? ನಿಮ್ಮ ಆಪ್ಷನ್ಸ್: ಎ ಕುಷ್ಠರೋಗಿ, ಬಿ ಕುರುಡನು, ಸಿ ಕುಂಟನು, ಡಿ ಕುಸುಮರೋಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಆತನು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು. ಮತ್ತಾಯ 8:2. ಪ್ರಶ್ನೆ, ಪರಲೋಕ ರಾಜ್ಯಕ್ಕೆ ಯಾರು ಸೇರುವರು? ನಿಮ್ಮ ಆಪ್ಷನ್ಸ್: ಎ ಶ್ರೀಮಂತರು, ಬಿ ಬಡವರು, ಸಿ ತಂದೆಯ ಚಿತ್ತದಂತೆ ನಡೆಯುವವರು, ಡಿ ಎಲ್ಲರೂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಮತ್ತಾಯ 7:21. ಮುಂದಿನ ಪ್ರಶ್ನೆ, ಯೇಸು ಸತ್ತು ಜೀವಿತನಾಗಿ ಎದ್ದ ಮೇಲೆ ಮೊದಲು ಯಾರಿಗೆ ಕಾಣಿಸಿಕೊಂಡನು? ನಿಮ್ಮ ಆಪ್ಷನ್ಸ್: ಎ ಮಗ್ದಲದ ಮರಿಯಳಿಗೆ, ಬಿ ಆತನ ತಾಯಿಗೆ, ಸಿ ಜನರಿಗೆ, ಡಿ ಪೇತ್ರನಿಗೆ. ಸರಿಯಾದ ಉತ್ತರ ಆಪ್ಷನ್ ಎ. ವಾರದ ಮೊದಲನೆಯ ದಿನ ಬೆಳಿಗ್ಗೆ ಎದ್ದು ಜೀವಿತನಾಗಿ ಎದ್ದ ಮೇಲೆ ಮಗ್ದಲದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡನು. ಆಕೆಗೆ 7 ದೆವ್ವಗಳನ್ನು ಬಿಡಿಸಿದ್ದನು. ಆಕೆ ಹೋಗಿ ಆತನು ಕಾಣಿಸಿಕೊಂಡದ್ದನ್ನು ಮುಂಚೆ ಆತನ ಜೊತೆಯಲ್ಲಿದ್ದವರಿಗೆ ತಿಳಿಸಿದಳು. ಮಾರ್ಕ 16:9. ಪ್ರಶ್ನೆ, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಎಂದು ಯಾರು ಯೇಸುವಿಗೆ ಹೇಳಿದರು? ನಿಮ್ಮ ಆಪ್ಷನ್ಸ್: ಎ ರೆಬೆಕ್ಕಳು, ಬಿ ಮರಿಯಳು, ಸಿ ಮಾರ್ತಳು, ಡಿ ರೂತಳು. ಸರಿಯಾದ ಉತ್ತರ ಆಪ್ಷನ್ ಸಿ. ಮತ್ತು ಮಾರ್ತಳು ಯೇಸುವಿಗೆ, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದಳು. ಯೋಹಾನ 11:21. ಪ್ರಶ್ನೆ, ಲಾಜರನು ಸತ್ತು ಎಷ್ಟು ದಿನದ ನಂತರ ಯೇಸು ಅವನನ್ನು ಎಬ್ಬಿಸಿದನು? ನಿಮ್ಮ ಆಪ್ಷನ್ಸ್: ಎ 3 ದಿನ, ಬಿ 4 ದಿನ, ಸಿ 2 ದಿನ, ಡಿ 1 ದಿನ. ಸರಿಯಾದ ಉತ್ತರ ಆಪ್ಷನ್ ಬಿ. ಯೇಸು ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ತೀರಿ ಹೋದವನ ಅಕ್ಕನಾದ ಮಾರ್ತಳು, ಸ್ವಾಮಿ, ಅವನು ಸತ್ತು 4 ದಿವಸವಾಯಿತು, ಈಗ ನಾತ ಹುಟ್ಟಿದೆ ಅಂದಳು. ಯೋಹಾನ 11:39. ಪ್ರಶ್ನೆ, ಯಾರ ಎಲುಬುಗಳಿಗೆ ತಗುಲಿದ ಕೂಡಲೇ ಒಬ್ಬ ಸತ್ತ ಮನುಷ್ಯನು ಜೀವಂತವಾಗಿ ಎದ್ದು ನಿಂತನು? ನಿಮ್ಮ ಆಪ್ಷನ್ಸ್: ಎ ಎಲಿಷಾ, ಬಿ ಎಲಿಯಾ, ಸಿ ಮೋಶೆ, ಡಿ ಯೆಹೆಜ್ಕೀಯೇಲ್. ಸರಿಯಾದ ಉತ್ತರ ಆಪ್ಷನ್ ಎ.
ಎಲೀಷನು ಮೃತಿ ಹೊಂದಲು ಅವನ ಶವವನ್ನು ಸಮಾಧಿ ಮಾಡಿದರು. ಮೋವಾಬ್ಯರು ಪ್ರತಿ ವರ್ಷದ ಪ್ರಾರಂಭದಲ್ಲಿ ಸುಲಿಗೆ ಮಾಡುವುದಕ್ಕೋಸ್ಕರ ಗುಂಪು ಗುಂಪಾಗಿ ಬರುತ್ತಿದ್ದರು. ಒಂದು ದಿವಸ ಜನರು ಒಬ್ಬ ಸತ್ತವನನ್ನು ಸಮಾಧಿ ಮಾಡುವುದಕ್ಕೆ ಹೋದಾಗ ಮೋವಾಬ್ಯರ ಗುಂಪು ಬರುತ್ತಿರುವುದನ್ನು ಕಂಡು ಶವವನ್ನು ಎಲೀಷನ ಸಮಾಧಿಯಲ್ಲಿ ಬಿಸಾಡಿ ಓಡಿ ಹೋದರು. ಸತ್ತ ಮನುಷ್ಯನು ಎಲೀಷನ ಎಲುಬುಗಳಿಗೆ ತಗುಲಿದ ಕೂಡಲೇ ಉಜ್ಜೀವಿಸಿ ಎದ್ದು ನಿಂತನು. 2 ಅರಸುಗಳು 13:20. ದ್ರಾಕ್ಷಿ ತೋಟದ ಕೆಲಸಗಾರರ ಸಾಮ್ಯದಲ್ಲಿ ಗುಣಗುಟ್ಟಿದವರು ಯಾರು? ನಿಮ್ಮ ಆಪ್ಷನ್ಸ್: ಎ 11 ಗಂಟೆಗೆ ಕೆಲಸಕ್ಕೆ ಬಂದವರು, ಬಿ ದ್ರಾಕ್ಷಿ ತೋಟಕ್ಕೆ ಮೊದಲು ಬಂದವರು, ಸಿ ಯಾರೂ ಇಲ್ಲ, ಡಿ ಎಲ್ಲರೂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ದ್ರಾಕ್ಷಿ ತೋಟಕ್ಕೆ ಮೊದಲು ಬಂದವರು. ಪ್ರಶ್ನೆ: ಯಾಜಕಕಾಂಡ 2:13 ಪ್ರಕಾರ ನೀವು ಅರ್ಪಿಸುವ ಎಲ್ಲ ನೈವೇದ್ಯಗಳಲ್ಲಿ ಯಾವ ಪದಾರ್ಥವನ್ನು ಸೇರಿಸಬೇಕು? ನಿಮ್ಮ ಆಪ್ಷನ್ಸ್: ಎ ಉಪ್ಪು, ಬಿ ಜೇನು, ಸಿ ಹುಳಿ ಹಿಟ್ಟು, ಡಿ ಕಹಿಯಾದ ಪಲ್ಯಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು. ಪ್ರಶ್ನೆ: ಕತ್ತೆಯ ದವಡೆ ಎಲುಬಿನಿಂದ ಸಂಸೋನನು ಎಷ್ಟು ಜನರು ಫಿಲಿಸ್ಟಿಯರನ್ನು ಕೊಂದನು? ನಿಮ್ಮ ಆಪ್ಷನ್ಸ್: ಎ 300, ಬಿ 600, ಸಿ 1000, ಡಿ 1400. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1000. ಪ್ರಶ್ನೆ: ಹೊಸ ಒಡಂಬಡಿಕೆಯನ್ನು ಎಷ್ಟು ಬರಹಗಾರರು ಬರೆದಿದ್ದಾರೆ? ನಿಮ್ಮ ಆಪ್ಷನ್ಸ್: ಎ 5, ಬಿ 3, ಸಿ 8, ಡಿ 10. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 8. ಪ್ರಶ್ನೆ: ಡ್ಯಾಶ್ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿಮ್ಮ ಆಪ್ಷನ್ಸ್: ಎ ಶಿಕ್ಷಣ, ಬಿ ಸ್ವಬುದ್ಧಿ, ಸಿ ಜ್ಞಾನ, ಡಿ ಪಾಂಡಿತ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವಬುದ್ಧಿ. ಪ್ರಶ್ನೆ: ಹಳೆ ಒಡಂಬಡಿಕೆಯನ್ನು ಮೂಲದಲ್ಲಿ ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ? ನಿಮ್ಮ ಆಪ್ಷನ್ಸ್: ಎ ಇಬ್ರಿಯ, ಬಿ ಗ್ರೀಕ್, ಸಿ ಇಂಗ್ಲಿಷ್, ಡಿ ಅರಾಮಿಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಬ್ರಿಯ. ಪ್ರಶ್ನೆ: ಹಳೆ ಒಡಂಬಡಿಕೆಯ ಯಾವ ಸ್ಥಳದಲ್ಲಿ ನಡೆದಂತಹ ಯುದ್ಧಗಳು ಪ್ರಕಟಣೆ 16:16ರಲ್ಲಿ ಸೂಚಿತವಾಗಿದೆ? ನಿಮ್ಮ ಆಪ್ಷನ್ಸ್: ಎ ಮೊಗ್ಗಿದೋ, ಬಿ ಹರ್ಮಗೇದೋನ್, ಸಿ ಸೀನಾಯ್, ಡಿ ಹೋರೇಬ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹರ್ಮಗೇದೋನ್. ಪ್ರಶ್ನೆ: ಆದಾಮ ಮತ್ತು ಹವ್ವರು ತಮ್ಮ ಬೆತ್ತಲೆತನವನ್ನು ಮರೆ ಮಾಡಲು ಯಾವ ಎಲೆಗಳನ್ನು ಬಳಸಿದರು? ನಿಮ್ಮ ಆಪ್ಷನ್ಸ್: ಎ ಅಂಜೂರ ಗಿಡ, ಬಿ ಆಲದ ಮರ, ಸಿ ಪಾಮ್ ಗಿಡ, ಡಿ ಆಲಿವ್ ಗಿಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಂಜೂರ ಗಿಡ. ಪ್ರಶ್ನೆ: ಪುನರುತ್ಥಾನ ಹೊಂದಿದ ಯೇಸುವನ್ನು ಶಿಷ್ಯರು ಮೊದಲು ಎಲ್ಲಿ ನೋಡಿದರು? ನಿಮ್ಮ ಆಪ್ಷನ್ಸ್: ಎ ಕಾನಾ, ಬಿ ಗಲಿಲಾಯ, ಸಿ ಬೇಥ್ಯಾನಿ, ಡಿ ಯೆರೂಸಲೇಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಯೆರೂಸಲೇಮ್. ಪ್ರಶ್ನೆ: ಅಪೊಸ್ತಲರು ಅನ್ಯ ಜನರಿಗೆ ಬೋಧಿಸುತ್ತಾ ಧರ್ಮಶಾಸ್ತ್ರದಲ್ಲಿ ಇವುಗಳನ್ನು ವಿಸರ್ಜಿಸಬೇಕೆಂದು ಹೇಳುತ್ತಾರೆ. ವಿಗ್ರಹಗಳಿಗೆ ಸಮರ್ಪಿಸಿದ ನೈವೇದ್ಯಗಳು, ಹಾದರ, ಕುತ್ತಿಗೆ ಹಿಸುಕು, ಕೊಂದುವುದು ಮತ್ತು ಡ್ಯಾಶ್ ಆಪ್ಷನ್ಗಳು ಇಂತಿವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ತ. ಪ್ರಶ್ನೆ: ನೀನು ನನ್ನನ್ನು ಗುರಿ ಮಾಡಿ ಸಮಸ್ತ ಜೀವಿಗಳು
ಮನೆಗೆ ಸೇರಿಸುವಿ ಎಂದು ನನಗೆ ಗೊತ್ತೇ ಇದೆ. ನಿಮ್ಮ ಆಪ್ಷನ್ಸ್: ಎ ಪರಲೋಕಕ್ಕೆ, ಬಿ ಪರದೈಸಿಗೆ, ಸಿ ನರಕಕ್ಕೆ, ಡಿ ಮರಣಕ್ಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮರಣಕ್ಕೆ. ಪ್ರಶ್ನೆ: ಸಮಾಧಿಗಳ ಅಧಿಕಾರದಿಂದ ವಿಮೋಚನೆ ಹೊಂದುವವರು ಯಾರು? ನಿಮ್ಮ ಆಪ್ಷನ್ಸ್: ಎ ವಿಶ್ವಾಸಿಗಳು, ಬಿ ಕರ್ತನನ್ನು ನಂಬುವವರು ಮಾತ್ರ, ಸಿ ಯಹೂದ್ಯರು ಮತ್ತು ಕ್ರೈಸ್ತರು, ಡಿ ಎಲ್ಲರೂ. ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲರೂ. ಪ್ರಶ್ನೆ: ಯಾವ ವಿಷಯದಲ್ಲಿ ಕ್ರೈಸ್ತರ ಪ್ರೀತಿ ಮಧುರವಾಗಿರಬೇಕು? ನಿಮ್ಮ ಆಪ್ಷನ್ಸ್: ಎ ಸಂಗಾತಿ, ಬಿ ಅವರ ಕುಟುಂಬ, ಸಿ ಜ್ಞಾನವನ್ನು ಪಡೆದುಕೊಳ್ಳುವುದು, ಡಿ ಮೇಲಿನವುಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನವುಗಳು. ಪ್ರಶ್ನೆ: 4 ಸುವಾರ್ತೆ ಬರಹಗಾರರಲ್ಲಿ ವೈದ್ಯರು ಯಾರು? ನಿಮ್ಮ ಆಪ್ಷನ್ಸ್: ಎ ಮತ್ತಾಯ, ಬಿ ಮಾರ್ಕ, ಸಿ ಲೂಕ, ಡಿ ಯೋಹಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಲೂಕ. ಪ್ರಶ್ನೆ: ದೇವರು ಯಾರಿಗೆ ಕಾಮನ ಬಿಲ್ಲನ್ನು ತನ್ನ ಒಡಂಬಡಿಕೆಯ ಗುರುತಾಗಿ ನೀಡಿದನು? ನಿಮ್ಮ ಆಪ್ಷನ್ಸ್: ಎ ಸಾರಾ, ಬಿ ಆರೋನ್, ಸಿ ಮೋಶೆ, ಡಿ ನೋಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನೋಹ. ಪ್ರಶ್ನೆ: ತನ್ನ ಸೈನ್ಯಕ್ಕೆ ಹಗಲು ಹೊತ್ತಿನಲ್ಲಿ ಹೋರಾಡಲು ಸೂರ್ಯ ಮತ್ತು ಚಂದ್ರನನ್ನು ನಿಲ್ಲಿಸಲು ದೇವರನ್ನು ಕೇಳಿಕೊಂಡವನು ಯಾರು? ನಿಮ್ಮ ಆಪ್ಷನ್ಸ್: ಎ ಜಿಮ್ರಿ, ಬಿ ದಾವೀದನು, ಸಿ ಯೆಹೋಶುವನು, ಡಿ ನೆಬುಕಡ್ನೆಜರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯೆಹೋಶುವನು. ಯೆಹೋವನು ಅಮೋರಿಯರನ್ನು ಇಸ್ರಾಯೇಲ್ಯರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದನು. ಸೂರ್ಯನೇ, ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ, ನೀನು ಅಯ್ಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲ್ಯರ ಸಮಕ್ಷದಲ್ಲಿ ಆಜ್ಞಾಪಿಸಲು. ಯೆಹೋಶುವ 10:12. ಇದರಲ್ಲಿ ಈ ಮೇಲಿನಂತೆ ಬರೆದಿದೆ: ಇಸ್ರಾಯೇಲ್ಯರು ತಮ್ಮ ಶತ್ರುಗಳಿಗೆ ಮುಯಿ ತೀರಿಸುವವರೆಗೆ ಸೂರ್ಯ ಚಂದ್ರರು ಹಾಗೆಯೇ ನಿಂತರು. ಈ ಮಾತು ಯಾಷಾರ್ ಗ್ರಂಥದಲ್ಲಿ ಬರೆದಿದೆಯಲ್ಲ. ಹೀಗೆ ಸೂರ್ಯನು ಮುಳುಗಲಿಕ್ಕೆ ಆತುರಪಡದೆ ಹೆಚ್ಚು ಕಡಿಮೆ 1 ದಿವಸ ಪೂರ್ತಿ ಆಕಾಶ ಮಧ್ಯದಲ್ಲಿಯೇ ನಿಂತನು. ಯೆಹೋಶುವ 10:13. ಯೆಹೋವನು ಈ ಪ್ರಕಾರ ಒಬ್ಬ ಮನುಷ್ಯನ ಮಾತಿಗೆ ಕಿವಿಗೊಟ್ಟ ದಿವಸವು ಅದಕ್ಕಿಂತ ಹಿಂದೆಯೂ ಮುಂದೆಯೂ ಇಲ್ಲವೇ ಇಲ್ಲ. ಯೆಹೋವನು ತಾನೇ ಇಸ್ರಾಯೇಲ್ಯರಿಗೋಸ್ಕರ ಯುದ್ಧ ಮಾಡುತ್ತಾ ಇದ್ದನು. ಯೆಹೋಶುವ 10:14. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.